ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನಾನು ನನ್ನ ಕಿಚನಲ್ಲಿ ಕ್ಯಾಬೇಜ್ ಕೂಟ್ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಕ್ಯಾಬೇಜ್ ಎಲ್ಲ ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕುಕ್ಕರ್ ಇಟ್ಕೊಂಡು ಆಯಿಲ್ ಸೇರಿಸ್ಕೊಳ್ಳೋಣ. ಮತ್ತು ಕಡಲೆಬೇಳೆ, ಸ್ವಲ್ಪ ಹೆಸರು ಬೇಳೆನ ತೊಳೆದ್ಬಿಟ್ಟು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಹಾಫ್ ಅನ್ ಅವರ್ ಬಿಫೋರ್ ನೆನೆಸ್ಕೊಂಡಿದ್ದೀನಿ. ಇವಾಗ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಂದು ಆನಿಯನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಆನಿಯನ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಆನಿಯನ್ ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ ನೋಡಿ. ಇವಾಗ ಕೋಸೆಲ್ಲ ಕಟ್ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಇದರಲ್ಲಿ ಸೇರಿಸ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ. ಒಂದೆರಡು ನಿಮಿಷ ಹುರಿದ ಮೇಲೆ ಇವಾಗ ನಾವು ತೊಳೆದು ಇಟ್ಕೊಂಡಿದ್ದೀವಲ್ವ ನೆನೆ ಹಾಕಿ ಬೇಳೆ, ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಕಡಲೆಬೇಳೆ, ಹೆಸರುಬೇಳೆ, ಬರೀ ಹೆಸರುಬೇಳೆನಲ್ಲಿ ಕೂಡ ಮಾಡ್ಬೋದು, ಇಲ್ಲ ಕಡಲೆಬೇಳೆನಲ್ಲಿ ಕೂಡ ಮಾಡ್ಬೋದು. ಎರಡು ಸೇರಿಸಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಒಂಚೂರು ಅರಿಶಿನ, ನಿಮ್ಗೆ ವೈಟ್ ಆಗಬೇಕು ಅಂದರೆ ಅರಿಶಿನ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಲೈಟಾಗಿ ಸೇರಿಸ್ಕೊಂಡಿದ್ದೀನಿ, ತುಂಬ ಎಲ್ಲೂ ಹಾಕೊಂಡಿಲ್ಲ. ಒಂದು ಗ್ಲಾಸ್ ನೀರು ಸೇರಿಸ್ಬಿಟ್ಟು ಇದು 2 ವಿಷಲ್ ಬರ್ಸ್ಕೊಳ್ಳೋಣ. ಅಷ್ಟೇ, ಇದೇ ಪ್ರಾಸೆಸ್ಸು. ಇದು ಬೇಯಿಸ್ಕೊಂಡ್ಮೇಲೆ ಒಂದು ಪೇಸ್ಟ್ ರೆಡಿ ಮಾಡಬೇಕು. ಅಷ್ಟೇ, ಪೇಸ್ಟ್ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ನಮ್ಮ ಕೂಟ್ ರೆಡಿ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ತೆಂಗಿನಕಾಯಿ. ಕೂಟಿಗೆಲ್ಲ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದೆರಡು ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇದನ್ನು ಕೋರ್ಸಾಗಿ ಪೇಸ್ಟ್ ಮಾಡಿಬಿಟ್ಟು ಈ ಬೆಂದಿರೋ ಕೋಸು, ಬೇಳೆ, ಕಡಲೆಬೇಳೆ, ಹೆಸರು ಬೇಳೆನಲ್ಲಿ ಇದನ್ನು ಸೇರಿಸ್ಕೊಂಡು 2 ನಿಮಿಷ ಕುದಿಸ್ಕೋಬೇಕು. ಜಾಸ್ತಿ ಕುದಿಸ್ಕೋಬಾರ್ದು. ತೆಂಗಿನಕಾಯಿ ಸೇರಿಸಿದ್ಮೇಲೆ 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ಕೂಟ್ ರೆಡಿ ಆಗಿಬಿಡುತ್ತೆ. ಟೇಸ್ಟಿ ಕೂಟಿದು. ಇನ್ನೂ ಗಟ್ಟಿ ಬೇಕು ಅಂದರೆ ನೀರು ಕಮ್ಮಿ ಮಾಡ್ಕೊಳ್ಳಿ. ಇದು ರೈಸ್ ಜೊತೆಗೂ ಚೆನ್ನಾಗಿರುತ್ತೆ, ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ರಸಮ್ಮು, ಸಾಂಬಾರು ಮಾಡಿದಾಗ ಕೂಟೊಂದು ಮಾಡಿದ್ರೆ ನಿಮಗೆ ವೆರೈಟಿ ಆಗಿರುತ್ತೆ. ಇವಾಗ ಸ್ವಲ್ಪ ಆಯಿಲು, ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಯಾರಾದ್ರು ಗೆಸ್ಟ್ ಬಂದಾಗ ಈ ಥರ ಮಾಡ್ಕೋಬೋದು ನೋಡಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡು ಕರಿಬೇವಿನ ಸೊಪ್ಪು ಮತ್ತು ಇಂಗು ಇಷ್ಟಲ್ಲಿ ಒಗ್ಗರಣೆ ಕೊಡಬೇಕು. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ, ತುಂಬ ಹೀಟ್ ಆಗಿಬಿಟ್ಟಿದೆ. ಇವಾಗ ಇಂಗು ಸೇರಿಸ್ಕೊಂಡು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ಇಂಗು ಕೂಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಕಡೆ ಇಟ್ಕೊಂಡು ಕೂಟನ್ನ, ಈ ಒಗ್ಗರಣೆನ ಅದಕ್ಕೆ ಸೇರಿಸ್ಬಿಟ್ರೆ ಕೂಟು ರೆಡಿ. ಬಿಸಿ ಬಿಸಿ ಅನ್ನ ಜೊತೆಗೆ ಕೂಟ್ ಹಾಕೊಂಡು 1 ಸ್ಪೂನ್ ತುಪ್ಪ ಇಟ್ಕೊಂಡು ತಿಂತಾರೆ, ಸಖತ್ತಾಗಿರುತ್ತೆ. ಇಲ್ಲ ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೂ ಸಖತ್ತಾಗಿರುತ್ತೆ. ಮಾಡಿ ನೋಡಿಪ್ಪ ನೀವು. ಪಡವಲಕಾಯಲ್ಲಿ ಮಾಡ್ಬೋದು, ಸೀಮೆ ಬದನೆಕಾಯಿನಲ್ಲೂ ಮಾಡ್ಬೋದು, ಈ ಕೋಸಲ್ಲೂ ಮಾಡ್ಬೋದು. ಈ ಕೂಟನ್ನ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ. ಥ್ಯಾಂಕ್ ಯು.